ಪ್ರಾಣದಂತೆ ಹಾಡಿದ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಮಾಲಕ್ರ ನನ್ನ ಮೆಟ್ಲು ಹೊಡಿತಾರೇನು ಬಂದೆ ಮಾಮ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಯಾರಿಗೆ ಬೇಕ ದ್ರಾಕ್ಷಿ ಹಣ್ಣು ಒಂದ ಸಲ ನೀವೇನು ನನ್ನ ದ್ರಾಕ್ಷಿ ತಿಂದ್ರ ಸಾಕ್ರಿ ಬಾಯಾಗಿನ ಜೊಲ್ ಒಂದು ನಮೂನಿ ತಟ್ಟ ನೀನೇ ಕೆಪ್ಪದನ್ನ ತಟ್ಟ ಒಂದು ನಮೂನಿ ಹಿಂಗ ಸೋರಕ ಚಲೋನ ಆಗತ್ತೆ ಯಾರಿಗೆ ಬೇಕ ಬಿಜಾಪುರ ದ್ರಾಕ್ಷಿ ಹಣ್ಣು ಬರ್ರಿ 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 ಅಕ್ಕರ ಅಣ್ಣನ ತಂಗಿಯರ ಯಾರಾದ್ರೂ ಬರ್ರಿ 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 ಹುಷಯವ ಅಲ್ರಿ ಒಂದು ಮುಂಜಾನಿಂದ ಒದರಾಕತ್ತೀರಿ ಒಬ್ಬರ ಬಂದು ಮಾಡ್ತಾರ ಹಣ್ಣೊಂದು ವ್ಯಾಪಾರನೇ ಯಾರೊಬ್ರು ವ್ಯಾಪಾರ ಮಾಡವಲ್ರ ಸುಮ್ಮನೆ ಈ ಓಣಿಯಾಗಿದ್ದು ಏನು ವ್ಯಾಪಾರ ಮಾಡೋದು ಮುಂದಿನ ಓಣಿ ಹೋಗೋದ ಪಾಡಂತಿನ್ನ ತಂದಿನಿ ಬಾರ ಬಾಗಲಕೋಟಿ ಕೈ ಬಳಿ ಕೈ ಬಳಿ ಕೈ ಬಳಿ ಕೈ ಬಳಿ ನಿನಗಾಗಿ ತಂದಿನಿ ಯಾನು ಹುಡುಗಿ ಈ ಬಳಿ ಈ ಬಳಿ ಈ ಬಳಿ ಚಿಕ್ಕಿ ಬಳಿ ತಂದಿನಿ ಬಾರ ಬಾಗಲಕೋಟಿ ಕೈ ಬಳಿ ಕೈ ಬಳಿ ಕೈ ಬಳಿ ನಿನಗಾಗಿ ತಂದಿನಿ ನಾನು ಹುಡುಗಿ ಈ ಬಳಿ ಈ ಬಳಿ ಈ ಬಳಿ ಚಿಕ್ಕಿ ಬಳಿ ಮಾಮ ಬರ್ರಿ ಹಳೆ ಒಣ್ಣಿಂದ ಯಾವ ಎಲ್ಲ ಹೊಸವ ಇವು ನಿನಗ ಯಾವ ಇವ ನಮ್ಮಂತಲ್ಲ ಹಳೆವ ಎಲ್ಲ ಈಗ ನಾ ಕೂಸಿನ ಕೇಳ ಮಮ್ಮ ಹೊಸದು ಪ್ಯೂಚ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಕಲಕ ಜಾಳಿ ಕಲ್ಲಾಗಿದ್ರು ಹೋಗಲ್ಲಂತೈತಿ ಮಾಮ ರೊಕ್ಕ ಅಂತ ಯಾಕೆ ಸಾಯತಿ ರೊಕ್ಕಿದ್ದವನ ಗೆಳೆಯ ನೀನು ಬೆಣ್ಣ ಹತ್ತತಿ ರೊಕ್ಕ ಅಂತ ಯಾಕೆ ಸಾಯತಿ ರೊಕ್ಕಿದ್ದವನ ಗೆಳೆಯ ಚುಮ್ಮಾನ 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 ಕೊಡತೀನಿ ಕೊಡತೀನಿ ಚುಮ್ಮಾನು ಕೊಡತೀನಿ ಬೆಲ್ಲಾನು ಕೊಡತೀನಿ ಚುಮ್ಮಾನು ಕೊಡತೀನಿ ನಿನಗ ಬೆಲ್ಲಾನು ಕೊಡತೀನಿ ಚುಮ್ಮಾನ 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 ಕೊಡತೀನಿ ಕೊಡತೀನಿ ಚುಮ್ಮಾನು ಕೊಡತೀನಿ ನಿನಗ ಬೆಲ್ಲಾನು ಕೊಡತೀನಿ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಶಾನ ಮಲ್ಲಿಗೆ ಹೂವ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಶಾನ ಮಲ್ಲಿಗೆ ಹೂವ ಮುಡಿಯಲ್ಲಿ ಮಲ್ಲಿಗೆ ಮುಡಿಶಾನಲ್ಲ ನನ್ನ ಮನಸ್ಸನ್ನು ಗೆದ್ದಾನಲ್ಲ ನನ್ನ ಹೃದಯನ ಗೆದ್ದಾನಲ್ಲ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಶಾನ ಮಲ್ಲಿಗೆ ಹೂವ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಶಾನ ಮಲ್ಲಿಗೆ ಹೂವ ಸೊಂಟ ತೋರಿಸಿ ಬಂಟ ಬಡದ ಓಡಿ ಹೋಗದೆ ಸೊಂಟ ತೋರಿಸಿ ಬಂಟ ಬಡದ ಓಡಿ ಹೋಗದೆ ಸಿಗಬಾರ್ದ ಸಿಕ್ಕಾರ ಗೋಳಾಡದೆ ಸೊಂಟ ತೋರಿಸಿ ಬಂಟ ಬಡದ ಓಡಿ ಹೋಗದೆ ಸಿಗಬಾರ್ದ ಸಿಕ್ಕಾರ ಗೋಳಾಡದೆ ಏನಿನಿಂದ ಸೊಂಟ ಇದ್ದಂಗ ಗೊಂದಲದಂಟ ಏನಿನಿಂದ ಸೊಂಟ ಇದ್ದಂಗ ಗೊಂದಲದಂಟ ಕೈ ಹಾಕಿದಾರ ಬಿಡುವುದಿಲ್ಲ ಬೆಂಗಳೂರ ಮಂಟ ಹಾಕೊಂಡ ಲಂಗಾದವನೇ ಅದ ಹೊಂಟರ ನಿಮ್ಮ ಬೋನೆ ಕೈ ಮಾಡಿ ಕರೆದಿ ಗಿಡ್ಡ ಗಿಣಿ 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 ಹಾಕೊಂಡ ಲಂಗಾದವನೇ ಅದ ಹೊಂಟರ ನಿಮ್ಮ ಬೋನೆ ಕೈ ಮಾಡಿ ಕರೆದಿ ಗಿಡ್ಡ ಗಿಣಿ 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 ಗಿಣಿ
ಹೊಲಕ ಕಸಕಂತ ನೀ ಬಾರ ಚಂಪ ಬಾವಿಯ ಗಿಂಡಿಗೆ ಗಿಡ ಬಾಳ ತಂಪ ಬಂದಾರ ಬಲು ತಂಪ ಹುಡುಗಿ ಬಂದಾರ ಬಲು ತಂಪ ಟಮಾಟೆ ಕೆಂಪ ಕೆಂಪ ಹುಡುಗಿ ಹೊಡಿತೀನಿ ಒಂದ ಪಂಪ ಟಮಾಟೆ ಕೆಂಪ ಕೆಂಪ ಹುಡುಗಿ ಹೊಡಿತೀನಿ ಒಂದ ಪಂಪ ಮಾಮ ಬರ ಇಟ್ಟು ಬರ ಜನಪದ ಆಗ್ಯಾವ ಜನಪದ ಸಾಕಿನ್ನೆ ಹಾ ಸ್ವಲ್ಪ ಚೀಸ್ ಇರ್ಲಿಗೆ ಚೇಂಜ್ ಹಾ ನೀವು ಈ ವರ್ಷ ತರ್ತೀನಿ ಮತ್ತೆ ಚೇಂಜ್ ಮಾಡಕ ತರ್ಸಿದ್ ನಿನ್ನ ಯಾರು ನನ್ನ ಹಾ ಅಂದ್ರ ಅವಾಗ ಬೇರೆ ಐತೆ ನನ್ನ ಹಾ ಅವ ಬೇರೆ ಮತ್ತಿಗೆ ಬೇರೆ ಆಗಿನ ಅವಾಗ ಸೌಂದರ್ಯ ಇದ್ದಳ ಹಾ. ಈಗ ಸೌಂದರ್ಯ ತಂಗಿ ಐಶ್ವರ್ಯ ಬಂದಾಳ ಮಾಮ ಮಾಮ ನೀ ಎಲ್ಲದೆ ಮಾಮ ನೀ ಎಲ್ಲದೆ ನೋಡೆ ಯಾಕಂದ್ರ ಬಾಳ ಮನೆ? ಯಾಕಂದ್ರ 5 ವರ್ಷ ಅಕ್ಕಿನ ಬಂದಿದ್ದಳ ಹಾ ಯಾಕಂದ್ರ ಅಕ್ಕ ಮುಗಿತೀಗ ತಂಗಿ ದಿನ ಅಕ್ಕ ಮತ್ತ ಹಿಂಗ ಅಕ್ಕನ ಪಾಳೆ ಐತಿ ಅಕ್ಕನ ಆದ್ಮೇಲೆ ಮತ್ತೆ 5 ವರ್ಷದಲ್ಲಿ ಮತ್ತೆ ನಂದು ಹಿಂಗ್ ಬರುತ್ತೆ ನಿಮ್ದು ಚಲೋ ಅವಾಗ. ಹಾ ಚಲೋ ಪ್ಲಾನೆಟ್ ಮಾಮ ಮತ್ ನಾ ಆದ್ಮೇಲೆ ಮತ್ತೆ ಬೇಕು ಬರ್ತಾಳೆ ಚಲೋ ಇಟ್ಟು ಬಿಡು ಚಲೋ ಮಾಡ್ಲ ಈಗ ಚಲೋ ಮಾಡ ಮಾಡ್ಲೆ ಮಾಡಬೇಕ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಕೋತಿ ಹಂಗ ತಿರುಗುವ ಕ್ವಾಣನ ಬಣ್ಣ ಹತ್ತಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಕೋತಿ ಹಂಗ ತಿರುಗುವ ಕ್ವಾಣನ ಬಣ್ಣ ಹತ್ತ ಕೋತಿ ಹಂಗ ತಿರುಗುವ ಕ್ವಾಣನ ಬಣ್ಣ ಹತ್ತಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಕೋತಿ ಹಂಗ ತಿರುಗುವ ಕ್ವಾಣನ ಬಣ್ಣ ಹತ್ತಬಾರದು ಕರ್ಮಕ್ಕ ಧರ್ಮಕ್ಕ ಜಗಳ ನಡೆದೈತಿ ಕರ್ಮಕ್ಕ ಧರ್ಮಕ್ಕ ಜಗಳ ನಡೆದೈತಿ ಕರ್ಮದ ಮ್ಯಾಲೋಗಿ ಧರ್ಮ ಕುಳಿತೈತಿ ಕರ್ಮಕ್ಕ ಧರ್ಮಕ್ಕ ಜಗಳ ನಡೆದೈತಿ ಕರ್ಮದ ಮ್ಯಾಲೋಗಿ ಧರ್ಮ ಕುಳಿತೈತಿ ಕರ್ಕೊಂಡ ಬಾರ ತಮ್ಮ ಮಾಸ್ತರ ಪೇಪರ ಬರಿಲಾಕ ಈಗನ ಹುಡುಗರು ಸಾಲಿಗೆ ಹೋಗುತ್ತಾರ ದನ ಕಾಯುದುಕ ದನ ಕಾಯುದುಕ ಕರ್ಕೊಂಡ ಬಾರ ತಮ್ಮ ಮಾಸ್ತರನ ಪೇಪರ ಬರಿಲಾಕ ಪೇಪರ ಬರಿಲಾಕ ಈಗಿನ ಹುಡುಗರು ಸಾಲಿಗೆ ಹೋಗುತ್ತಾರ ದನ ಕಾಯುದುಕ ದನ ಕಾಯುದುಕ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಹೊಡೆದಿದ್ದ ಸಂಗವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಹೊಡೆದಿದ್ದ ಸಂಗವ್ವ ನೀಡಿದ್ದ ಉಣಬೇಕ ನಿಂಗವ್ವ ತೊಡಿ ಮರಿ ಮಾಡಿ ಮುಳು ಮುಳು ನುಂಗವ್ವ ನೀಡಿದ್ದ ಉಣಬೇಕ ನಿಂಗವ್ವ ತೊಡಿ ಮರಿ ಮಾಡಿ ಮುಳು ಮುಳು ನುಂಗವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಹೊಡೆದಿದ್ದ ಸಂಗವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಹೊಡೆದಿದ್ದ ಸಂಗವ್ವ ಪ್ರೀತಿಯು ಒಂದರ ಗೊತ್ತಿಲ್ಲ ನನಗ ತುಂಬಿದೆ ನಿನ್ನ ಪ್ರೀತಿ ನನ್ನದರ ಬಳಗ ಗೆಳೆಯ ನಿನ್ನ ಮನ್ಯಾಗ ಅಳಕತ್ತಾರು ನನ್ನ ಮನ್ಯಾಗ ಅಳಕತ್ತಾರು ನೀ ಹೊಂಟಿನ ಹೆಂಡತಿ ಮನೆಗೆ ನಾ ಹೊಂಟಿನಿ 4 ಮಂದಿ ಹೆಗಲ ಮೇಲೆ ಗೋರಿಗೆ ಪ್ರೀತಿಯು ಒಂದರ ಗೊತ್ತಿಲ್ಲ ನನಗ ತುಂಬಿದೆ ನಿನ್ನ ಪ್ರೀತಿ ನನ್ನದರ ಬಳಗ ನಿನ್ನ ನೆನಪು ಬಂದರ ಆಗುತ್ತ ನನಗ ಮೋತಿಯು ನನ್ನ ಕಳ್ಳ ಕತ್ತರಿಸಿದ ಮಾಡಿಲ್ಲ ಗೆಳೆಯ ನಾನಿಗ ಮೋಸ ಹಂಗ ಹೇಳಲಿ ನನ್ನಿ ದಾಸ ಹಿರಿಯವರು ಮುರಿದಾರ ಕಟ್ಟಿದ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದಿ ಪ್ಯಾಚೆಲ್ಲ ಅರೆ ಹುಡುಗಿ ಮುದುಕರಿಗೆಲ್ಲ ಎಸಿದ ಟೆನ್ಷನ್ ತಂಡಿ ತಂಡಿ ಹವಾದಾಗ ತಿಂಡಿ ತಿಂಡಿ ಜಂಪರ ಮಾಡಿದಿ ಪ್ಯಾಸನ್ನ ಅರೆ
ಹರೆಯದ ಹುಡುಗಿ ಮುದುಕರಿಗೆಲ್ಲ ಹುಟ್ಟಿದ ಟೆನ್ಷನ್ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಿಕೊಂಡ ಆಗುನಲ್ಲ ಬಲ ದೂರ ನಾ ಬಾಳ ಹಚ್ಚಿಕೊಂಡ ಆಗುನಲ್ಲ ಬಲ ದೂರ ಚೆಂಡುಳ ಚೆಲುವಿ ನನ್ನುಡುಗಿ ಒತ್ತಿಳು ಹೈಸ್ಕೂಲ ಸಾಲಿಗಿ ಕೈಗೊಂಡ ನಿಲ್ಲವಾದಿಗಿ ಹಾಕಿಕೊಂಡು ಚಂದನ ಸ್ಮೈಲಿಗಿ ಚೆಂಡುಳ ಚೆಲುವಿ ನನ್ನುಡುಗಿ ಒತ್ತಿಳು ಹೈಸ್ಕೂಲ ಸಾಲಿಗಿ ಕೈಗೊಂಡ ನಿಲ್ಲವಾದಿಗಿ ಹಾಕಿಕೊಂಡು ಚಂದನ ಸ್ಮೈಲಿಗಿ ನಿಬ್ಬನ ಕಟ್ಟಗೊಂಡ ನಿಬ್ಬನ ಎತ್ತಿ ನಂಗ ಬರುತ್ತಿದ್ದಳು ಕೈಕೆಲ್ಲ ತುಳುಕೊಂಡ ಬರುತ್ತಿದ್ದಳು ಹುಟ್ಟಿ ದೂರ ನಾ ಬಿಟ್ಟ ಕುಡಿಯತನ ತಲಿ ಕೆಟ್ಟ ಹುಟ್ಟಿ ದೂರ ನಾ ಬಿಟ್ಟ ಕುಡಿಯತನ ತಲಿ ಕೆಟ್ಟ ನಾ ಬಾಳ ಹಚ್ಚಿಕೊಂಡಾಕಿ ವಾದಳಲ್ಲು ನನ್ನ ಬಿಟ್ಟ ನಾ ಬಾಳ ಹಚ್ಚಿಕೊಂಡಾಕಿ ವಾದಳಲ್ಲು ನನ್ನ ಬಿಟ್ಟ ಸಂಧಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ ಸಂಧಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ ನೀರ ತರಿಸಿದೆ ಕಣ್ಣಾಗ ನನ್ನ ಗೆಳೆಯ ನಿನ್ನ ಮರೆತು ಹಾಕಿರಲಿ ಊರಾಗ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಆಳು ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ನೀರು ತರಬೇಡ ಕಣ್ಣಾಗ ಗೆಳೆಯ ಮೀನು ಸಿಗತಂತ ನಾ ಗಣ್ಣ ಹಾಕಿದ್ರ ಮೀನು ಸಿಗುತ್ತಂತೆ ನಾ ಗಣ್ಣ ಹಾಕಿದ್ರ ಮೀನ ಬದಲು ಮಸುಳಾಗಿ ಬಂದು ನನ್ನ ಪ್ರಾಣ ತೆಗೆದಿಲ್ಲ ಗೆಳೆಯ ನನ್ನ ಪ್ರಾಣ ತೆಗೆದಲ್ಲ ಗೆಳೆಯ ಮುಂಜಾನೆಯ ಮಂಚಲ್ಲಿ ನನ್ನ ಬಾಳೆಕ ಮಂಚಾಗ್ತಿಂದ ನಾ ತಿಳ್ಕೊಂಡ್ರ ನನ್ನ ಬದುಕಿಗೆ ನಂಜಾದಲ್ಲ ಗೆಳೆಯ ನಂಜಾದಲ್ಲ ನಾನಲ್ಲೋ ಎಂಜಲ ಎಡೆಯ ನಡಿ ಹೋಗತಿನ ದೇವರ ಗುಡಿಯ ತಪ್ಪಿದ್ರ ನೀ ನನ್ನ ಬಡಿಯ ನಾ ನಿನಗ ಮೀಸಲ ಎಡೆಯ ತುಂಬಿ ಕಳಶಾರ ಗುಡಿಯ ಹಿಡ್ದಂಗಾತ ಬೆಂಕಿ ಕಡೆಯ ನಾ ಮದುವೆಯಾದ್ರೂ ನೀ ನನ್ನ ಒಡೆಯ ಇಲ್ಲಂದ್ರ ಮಣ್ಣಾಗಿ ಹೋಗತಿನ ಗೆಳೆಯ ಇಲ್ಲಂದ್ರ ಮಣ್ಣಾಗಿ ಹೋಗತಿನ ಗೆಳೆಯ ಹೇಳಬೇಡ ನನ್ನ ಮುಂದೆ ಸುಳ್ಳ ಕರಗುದಿಲ್ಲ ನನ್ನ ಕಳ್ಳ ಹೊಸದಾಗಿ ನೀ ಹೋದ ಮ್ಯಾಗ ಅವಯಂಗ ಬಿಡತನ ಹೇಳ ಏನಾರ ಹೇಳಿದ್ದ ಗೆಳತಿ ನಂಬಾಕ ನನ್ನಲ್ಲ ಮಳ್ಳ ಮಂದ್ಯಾಗ ಹಿಡದಿ ಗಂಡನ ಬಳ್ಳ ಆಗಿದ್ದಾತು ನನ್ನ ಮರೆತ ಬಾಳ ಆದಂಗಾತು ನನ್ನ ಮರೆತ ಬಾಳ ಈ ಚಂದನ ಚಿಟಗುಬ್ಬಿ ನಿನಗಂದರು ತಪ್ಪಿಲ್ಲ ನಗುಮಾರಿ ಮುಖದ ಹುಡುಗ ಬಿಗುಮಾರಿ ಬಪ್ಪಲ್ಲ ತಪ್ಪಿ ಹುಟ್ಟಿಯ ನೀನ ಬೆಳ್ಳಕ್ಕಿ ನಾಚುವಂಗ ಬೆಳ್ಳಾಗ ನಿನ್ನ ಬೆಳ್ಳಕ್ಕಿ ನಾಚುವಂಗ ಬೆಳ್ಳಾಗ ನಿನ್ನ ಬಣ್ಣ ಕೋಗಿಲೆ ನಾಚುವಂಗ ಕಾಡಿಗೆಯ ಮುಗಿತು ಪೂರ್ತಿ ನಾ ಮುಗಿಸ್ತಾನ ಬಳಿರಿ ಬಳಿ ಮಾಲಾಶ್ರೀ ಏರ್ಸ್ಕೊಂಡ್ ಬಳಿ ರಮ್ಯಾ ಸಿಗುಸ್ಕೊಂಡ್ ಬಳಿ ಪ್ರಿಯಾಂಕಾ ಏರ್ಸ್ಕೊಂಡ್ ಬಳಿ ಏ ಹಣ್ಣು ಮಾರು ಪೋರಿ ಏನ? ಏರಸ್ಲೆ ನಿನಗೂ ಯಾಕೋ ಹಾಪ ನನಗ ಏರಿಸ್ಲಿನ್ನ ಅಂತೀನ ಯಾಕ ತಿಂಡನ ಏನ್ ಏರಿಸ್ತಿ ಅಲ್ಲ ನೀವು ಚಂದಾಗ ಕಾಣ್ತೀರಿ ಅಂತೇಳಿ ಕೇಳಿದ್ಯಾ ಏ ಬಳಗಾರೆ ನಾ ಯಾರು ಗೊತ್ತೈತಿಲ್ಲ ಎಷ್ಟು ಹೊಲಸದಿರಿ ನೀವ್ ಬಾಳ ಹೊಲಸದಾರಿ ಅವ್ರು. ಮಟ್ಟೇನಿಲ್ಲ ನಾ ಯಾರು ಗೊತ್ತೈತಿಲ್ಲ ಯಾರು ಗೊತ್ತಿಲ್ಲ ಇಲ್ಲ ನೀವು ಚಂದಾಗ ದುಂಡಾಗ ಕಾಣಕತ್ತೀರಿ ಅದಕ್ಕೆ ನಿಮ್ಗೆ ಏರ್ಸ್ಲಿ ಅಂತ ಕೇಳಿದ್ಯಾ ಬ್ಯಾಡಪ್ಪ ಮಣ್ಣರ ಬಳಗಾರ್ ಸಾಬ ಚಂದಾಗಿ ಉಟ್ಟು ಕಳಶನ ಬಯರ ತೋ ನೆಕ್ಕವ ಬಯರ ಆ ಮೊದಲು ಸಾಹೇಬ್ ಹಾಕಿದ ಬಳಿ ತೆಗೆದೋಗಿರಿ ಯಾಕೆ ಹೇಳ ಯಾಕೆ ತೆಗಿಬೇಕು ಮುಂದೆ ನಿಮಗ ತ್ರಾಸ ಆಕತ್ಯ ಯಾವ ಕಾರಣಕ್ಕಾಗಿ ನಮ್ಮ ಹಿಂದೂ ಸಂಪ್ರದಾಯದಿಂದ ನಮ್ಮ ಹಿಂದೂ ಮಂದಿ ಕೈಲಿಂದ ಬಳಿ ಇಟ್ಕೋಬೇಕಂತೇಳಿ ನಮ್ಮ ಸಂಘದವರು ಪರಿಹಾರ ಮಾಡ್ಯಾರ ಹೌದನ ಏನ್ ಗೊತ್ತಾಯ್ತಿಲ್ಲ ಈ ಸುದ್ದಿ
ಆತ ಬಿಡ್ರಿ ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಪಟ್ನಿ ಇಟ್ರಪ್ಪ ಅಂದ್ರ ಚಟ್ನಿ ಇಳಿಸ್ಕೊಂಡು ಪಟ್ ಮನೆಗೆ ಹೋಗ್ಬಿಡ್ತೀನಿ ನಾ ಮತ್ ಪಟ್ನ ಮನೆಗೆ ಹೋದ್ರೆ ಚಟ್ ಅನ್ಸೋರಿ ಅಲ್ಲಿ ನಾವ ಮತ್ತೆ ಯಾರ ಚಟ್ಟ ನಾವ ಅನ್ಸೋದು ಪಟ್ಟನ್ ನಾವ ಅನ್ಸೋದು ಲಾಸ್ಟಿಗೆ ಪಟ್ಟನ್ ನಾವ ಅನ್ಸೋದು ಮಲ್ಲಿ ನಿನಗೆ ಏರ್ಸ್ಲೆ ಏನು ಬಳಿ ಬಳಿ ಏರ್ಸಲ ಯಾರು ಬೇಡ ಅಂತಾರ ನೀವೇನು ಮನುಷ್ಯರ ಹುಟ್ಟಿಲ್ಲ ನೀವು ಅಂದ್ರ ನೀವೆಲ್ಲ ದೇವ್ರ ಮಕ್ಕಳ ಅಂದೆ ಮತ್ತೆ ಬೇರೆ ಅಲ್ಲ ಮಲ್ಲಿ ನಿನಗೆ ಎಣ್ಣಿ ಹಚ್ಚಿ ಏರ್ಸ್ಲೇನ ಏನ್ ಹಂಗ ಏರ್ಸ್ಲೆ ಏ ಬಾಳ ತ್ರಾಸ ಮಾಡ್ಕೋತಾನವ ಮಾಮ ನಿನಗೆ ಹೆಂಗ ಗಾವ್ ಹೋಗತ್ ಹಂಗ ಮಾಡು ನನಗ್ ಮಲ್ಲಿ ಅಂದಲ್ಲ ನನಗ ಮಾಮ ಅಂದಲ್ಲ ಅಟ್ಟ ಸಾಕ ನಿನಗ ನೋವು ಆಗಲಾರಂಗ ಏರಿಸ್ತೀನಿ ಸಂಗು ಸಂಗು ಮಮ್ಮ ಹೇಳ ನಾನು ಚಿನ್ನ ಮಾಮ ನೀ ಏನಾರ ಮಾಡು ಹೆಂಗಾರ ಮಾಡು ಒಟ್ಟು ನನಗ ಬ್ಯಾನಿ ಆಗ್ಬಾರ್ದು ಹಂಗ ನೀ ನನಗಿಡು ನಿನಗ ನಿನಗ ತ್ರಾಸ ಆಗಲಾರಂಗ ಏರಿಸ್ತೀನಿ ಕುಣಿಕಂದ್ ಏನ್ ಹೇಳೈತಿ ಹಗರಕಾಯಿ ಹಿಡಿ ಯಾರ ಹೆಂಗಸರಕಾಯಿ ಹಿಡಿದು ಇಲ್ಲ ಮಾನಗಡಿ ಅಲ್ಲ ಮಲ್ಲಿ ನಾ ಈ ಚೂಸ್ ಬರೀ ಹಳೆ ಮುದುಕಿಯರ ಕೈ ಹಿಡ್ದೀನಿ ಯಾಕಂದ್ರ ನಿನ್ನ ಕೈ ಸ್ವಲ್ಪ ಬಿರ್ಸದವು ಹಿಚ್ಕಿಚ್ಕೆ ಏರ್ಸಾಕತ್ತೀನಿ ನನ್ನ ಕೈ ಬಿರ್ಸದವ ಹಾ ಎಲ್ಲಾರು ಅಂತಾರ ನಂದು ಬಾಳೆ ಮೆತ್ತಗೈತ ಅಂತ ಹೇಳಿ ಕೈ ಕೈ ನಿನ್ನ ಬಿರ್ಸತ್ತ ಅದು ಅಲ್ಲ ಬಾಳ ದೊಡ್ಡ ಶಾನೆ ಅದಿ ನಿನ್ ಕೈ ಒಂದ್ ಸ್ವಲ್ಪ ಬಿರ್ಸದವ ಕೈ ಮೆತ್ತಗ ಹಿಚ್ಚಿಗೆ ಸಾಕ್ಸ್ತೀನಿ ನಿನಗ ಎಂತ ಬಿರ್ಸಿದ್ರೇನು ಮೆತ್ತಗ ಮಾಡೋದು ನಿಮ್ ಕೈಯಾಗೈತಿ ಅದನ್ನ ಬಿರ್ಸ್ ಮಾಡೋದು ನಿಮ್ ಕೈ ಅದನ್ನ ನಾವ್ ಹೇಳ್ಬೇಕು ಅದನ್ನ ನೋಡು ಅವು ಗೊತ್ತೈತಪ್ಪ ನಿನಗೆ ಗೊತ್ತಿಲ್ಲ ಅದು ಅಲ್ಲ ಆಮೇಲೆ ಯಾವ್ದ ಸಾಮಾನು ಇರಲ್ಲಕ್ಕ ಮೊದಲು ಒಮ್ಮೆ ಇಡ್ಸು ಮುಂದಾಗ ತ್ರಾಸಕತ್ತೆ ಒಮ್ಮೆ ಒಳಗೆ ಹೋಗಿ ಹೊರಗೆ ಬಂತ ಎಲ್ಲ ಸರಿ ಹೋಗ್ತೈತೆ ಅದ್ರ ಭಾಳ ತ್ರಾಸ ಆಗುತ್ತೆ ಯಾಕೆ ಹೇಳು ಯಾಕೆ ಇದ ಫಸ್ಟ್ ಟೈಮ್ ನಾ ಓಹೋ ನನಗೆ ಏನು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇಟ್ಟು ನನ್ನ ಬಗನಿ ಊಟ ನನಗ ಆತಳ ಮಮ್ಮ ಯಾಗುರು ಕೂಡ ಮಮ್ಮ ಭಾಳ ತ್ರಾಸ ಮಾಡ್ಬಾರ್ದು ಮಮ್ಮ ನೀವೊಂದಿಟ್ಟು ಸ್ವಲ್ಪ ಕಣ್ಣು ಮುಚ್ಚಿ ನಿಂದ್ರ ಯಾಕಂದ್ರೆ ಫಸ್ಟಿಗೆ ಹಾಕ್ತಿರ್ತೀನಲ್ಲ ಒಂದು ಸ್ವಲ್ಪ ಒಂದೀಟ್ ತ್ರಾಸ ಆಗತ್ತೆ ನಿನಗೆ ಜಲ್ದಿ ಇಡು ನಾ ಮುಂದೆ ಅಣ್ಣ ಮಾರಕ್ಕೆ ಹೋಗ್ಬೇಕು ಆಯ್ತು ಇಟ್ಟಾಗ್ಬಿಡ್ತೀನಿ ಅಲ್ಲ ಮತ್ ಫಸ್ಟ್ ಟೈಮ್ ಹಂಗ ಆಗೋದದ ಯಾಕೆ ಅಟ್ಟು ಅವಸರ ಮಾಡ್ತಿ ಅಲ್ಲ ಬಳಿ ಹಾಕ್ಬೇಕಂದ್ರೆ ಯಾಕ ಮಾಡಬೇಕು ಈ ಹಾಳು ಉದ್ಯೋಗ ನಿನ್ನ ಪ್ರೀತಿ ಸಲುವಾಗಿ ಅಂದ್ರೆ ನೀ ಯಾವಲೆ ನಾ ಪೊಲೀಸ್ ಸಂಗುಮಮ್ಮ ಸಂಘ ನೀ ನೋಡಿನ ಬಾಳಿನ ಕಣ್ಣು ಹಂಗಾರ ಸುರ್ಸು ಒಂದು ಮುತ್ತಿನ ಸಾಂಗು ತಡ ಯಾಕ ಚಾಲು ಮಾಡು ಕರಿತೀನಿ ಬಾರ ತರತೀನಿ ಕಾರ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಐಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಐಪೈಲೆ ಜೋರ शुरू करेगा शुरू कर ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಐಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಐಪೈಲೆ ಜೋರ
ಹೊಟ್ಟೆ ಹಸ ಅಂತ ಅವ್ರಿಗೆ. ಮಾತಪ್ಪ ಹಸು ಆಗಿತ್ತಂತ ಹಾಲರ ಕೊಡು ನಂದಿನಿ ಪ್ಯಾಕೆಟ್ ಹಾಲು ಪುಟ್ಟ ಹೊಸ ತಳಿ ಹೊಂಟ ಮಳೆ ಬೆಳೆ ಬಂದೈತು ಪಾಪದ ಸಾಕಳೆ ಏನಪ್ಪ ಪ್ಯಾಶನ ಕಾಲ ನಿನಗೊಂದು ಇವರ ಸ್ಟೈಲ ಏನಪ್ಪ ಪ್ಯಾಶನ ಕಾಲ ನಿನಗೊಂದು ಇವರ ಸ್ಟೈಲ ಎಂತಾದು ಪಾರಿ ನೈನಿಲ್ಲ ಏನು ಗಂಡೆಂಬುದು ತಿಳಿವಲ್ಲ ತಲ್ಲ ಎಂತಾದು ಪಾರಿ ನೈನಿಲ್ಲ ಗಂಡು ಗಂಡೆಂಬುದು ತಿಳಿವಲ್ಲ ತಲ್ಲ ಆ ಮ್ಯೂಸಿಕ್ ಚನ್ನಂಗಿ ಚೊನ್ನ ಊಟ ಮರಿ ಮೇಲ ಕೂದಲು ಬಿಟ್ಟ ಚನ್ನಂಗಿ ಚೊನ್ನ ಊಟ ಮರಿ ಮೇಲ ಕೂದಲು ಬಿಟ್ಟ ಕಾಗಲ್ಲ ಇವರು ಹಾಕಿ ಮಾಡ್ತಾರ ಏನ ಸಿರಿ ಕುಬ್ಸ ಹಾಕೋ ಜನ ಈಗ ಎಲ್ಲಿಯೋತ ಪಕ್ಕ ಚೂಡಿದಾರ ಅದು ಹಳೆ ಬ್ಯಾಸೆಟ್ ಸಿರಿ ಕುಬ್ಸ ಹಾಕೋ ಜನ ಈಗ ಎಲ್ಲಿಯೋತ ಪಕ್ಕ ಚೂಡಿದಾರ ಅದು ಹಳೆ ಬ್ಯಾಸೆಟ್ ಏನಪ್ಪ ಪ್ಯಾಶನ ಕಾಲ ಬಂದು ಇವ್ರ ಸ್ಟೈಲ ಏನಪ್ಪ ಪ್ಯಾಶನ ಕಾಲ ಬಂದು ಇವ್ರ ಸ್ಟೈಲ ಅಂತದು ಪಾರಿ ನೈನಿಲ್ಲ ಗಂಡು ಎಂಬುದು ತಿಳಿವಲ್ದಾತಲ್ಲ ನಾವು ಬರ್ಸಾರ ನಾವು ಹಾಡೋರ ಏನಾಗತ್ತ ಅಲೆ ಹಾಲು ಅವನು ನಮ್ಮ 2,000 ಹೋಗ್ಯಾವ ಅದ ಅಂತೀರಿ ಇನ್ನು 2,000 ಅಲ್ಲಪ್ಪ ಹೋದ್ ಸಲ 3,000 ಹೋಗ್ಯಾವ ಮಾವ ನಿನ್ನ ಮಗಳೈತಿ ಪಾರಿ ಪೀಸ ಮಾವ ನಿನ್ನ ಮಗಳೈತಿ ಪಾರಿ ಪೀಸ ನೋಡಾಕ ನನ್ನಾಗಿತ್ತು ನನ್ನ ಕೂತ ಏನ ಹಾಕಿ ಬೆಳಗಿರೋ ಇದಕ್ಕ ಒಂದಕ್ಕೆ ಪೂರ ಹದಕ ಒಂದಕ್ಕೆ ಪೂರ ಹದಕ ಬಸವಣ್ಣವರ ಕಾಲದಲ್ಲಿ ಸಂಘ ಎಂಬು ಶರಣನಿಂದ ಹುಟ್ಟೋ ಲಿಂಗ ಕಟ್ಟಿದ್ದಿಲ್ಲ ಸಂಗೈನ ಕೊರಳಾಗ ಕಣ್ಣ ಮೇಲಿಂದ ಲಿಂಗ ಕಟ್ಟಣ ಸಂಗೈನ ಕೊರಳಾಗ ಸಂಗೈನಂತನ ಮನಸ್ಸಿನ್ಯಾಗ ಮಾಡಲಿನ್ಯಾಗ ಮೌಲ ಮಾಡಿಟ್ಟೋ ಲಿಂಗ ಕಟ್ಟ ಸಂಗೈನ ಕೊರಳಾಗ ಗದೆ ನಂಗದೆ 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 ಗದೆ ನಂಗದೆ 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 ಚಾಕಡಿ 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 ಬಬ್ರಾವ್ 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 ಗದೆ ನಂಗದೆ 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 ಎಲ್ಲವ ನಿನ್ನಲ್ಕುದೋ ಏ ಮಂಗ್ಯ ನನ್ನ ಮಗಳ ಹಣ್ಣು ಮಾರ್ಕೊಂಡು ಸೀದಾ ಮನೆಗೆ ಬಾ ಅಂದ್ರೆ ಇಲ್ಲಿ ಯಾ ಮಂಗ್ಯ ನನ್ನ ಮಗನ ಜೊತೆ ನಾಚ್ ಮಾತ್ಕೊಂಡು ನಿಂತೀಯವ ನೀನು ಯಪ್ಪ ಇವು ಅದನ್ನಲ್ಲ ನಾ ಇಡೋ ತಂದಿನಿ ನಿಡಿಸ್ಕೊತೀನು ಅಂತ ಅದಕ್ಕೆ ನಾನು ಹಾ ನೀನು ಹಿಡಿಸ್ಕೊಂಡೆ ಬಿಟ್ಟೆವ ಹಂಗಾರ ಯಜಮಾನ್ರ ನಿನ್ನ ಮಗಳಿಗೆ ತ್ರಾಸ ಆಲಾರಂಗ ಇಡ್ಸಿನ್ರಿ ಏನ್ ಏರ್ಸಿಲಿ ಕೋಡಿ ಬಳಿರಿ ಬಳಿ ನೀನು ಏರ್ಸ್ಕೊಂಡ ಬಿಟ್ಟೆವ ಹಂಗಾರ ವಯಸ್ಸು ಕೇಳಿ ಏ ಮಗನ ಮುಂದೆ ಏನ್ರ ಗದ್ಲ ಆದ್ರ ಅದಕ್ಕೆ ನಿನ್ನ ಹುಡ್ಕ್ಯಾಡ್ಕೊಂಡು ಬಂದು ನಮ್ಮ ಅಪ್ಪನ ಮೂಲ್ಯಾಗ ಹಾಕಿ ಓದಿತ್ತಾನ ಬಲು ಎಚ್ಚರ ನೀ ಅದೇಳ ನನ್ನ ಬೆಂಬಲ ಎದಕ್ಕತ್ರ ನಾನು ನಮ್ಮ ಅಪ್ಪನ ಬೆಂಬಲ ಯಾಕ ಅವ ಉಡ್ಸ ನಾನು ಅದಕ್ಕೆ ಓ ನೀವು ಉಡ್ಸಿದ್ರು ನಾನು ನಿನ್ ಬೆಂಬಲ ಹಾಕಿದ್ದೆ ಒಂದ್ ಸ್ವಲ್ಪ ತಡಿ ಬೇಕಾದ್ರೆ ನಂದು ಹಾಕಿದ ಮಗ ನೋಡ ಸೇಮ್ ಟು ಸೇಮ್ ಇಲ್ಲಿ ಕೈ ಕಟ್ಟೇಳ ಬಾಯ್ ಹೋಯ್ತದ ಹೆಂಗೈತಿ ಸೇಮ್ ಐಶ್ವರ್ಯ ಬದಾಮಿ ಈರಣ್ಣ ಬದಾಮಿ ಹೌದು ಮಗಳ ಕರೆಕ್ಟ್ ನೀನು ಗಂಡೆ ಅಂತ ಹೆಸರು ಹೇಳ್ದಂಗೆ ಇರೋದಿಲ್ಲ ಅದನ್ನ ಆ? ಐಶ್ವರ್ಯ ಈರಣ್ಣ ಬದಾಮಿ ಅಲ್ಲ ಅಪ್ಪ ಮಗಳು ಐಶ್ವರ್ಯ ತಂದೆ ಈರಣ್ಣ ಬದಾಮಿ ಚಲೋ ಇಟ್ ನೋಡು ತಂದೆ ನನ್ನ ಹೇತ ತಂದೆಯೇ ಹೇಳು ಮಗಳೇ ಹೇಳು ಇದು ನನಗೆ ಊಟ ಬೇಕಾಗಿತ್ತು ಈಗ ಊಟ ಅಂದ್ರೆ ನೀ ಈಗ ಎಗ್ರೆಸ್ ಅಂಗಡಿ ಮುಚ್ಚಾವು ಅನ್ನ ಸರ ಹಾಕ್ಸ್ಕೊಂಬರ್ತೀನಿ ಲಕೊಂಬಿಡಿ ಅಂತ ಹೊಡೆದ್ರು ಎರಡು ಊಟ ಆಗ್ಯಾವ ಮೂರನೇದಾಗತ್ತ ಲೇ ಬೆಳಗಾರ ನನ್ನ ಮಗನ ನೀ ಬೆಳಗಾರ ನನ್ನ ಮಗ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ನನ್ನ ಮಗಳು ಇನ್ನೇ ಈಗ ಹೇಳಾಳ ಈಗ ಗೊತ್ತಾಗೈತಿ ಮಗನ ನಿಮ್ಮೂರ ಅಲ್ಲಿ ನಮ್ಮೂರ್ ಇಲ್ಲೇ ರೀ ತೆಗ್ಗಿನ ಡೋನಿ ಮಗಲ ಉದ್ದನ ಊರಂತೇಳಿ ಅದೇಲಿ ಬರತ್ ಲೇಪ ಊರ ಎಂತದ ನಾ ಕೇಳೇ ಇಲ್ಲಲ್ಲ ಅಲ್ಲೇ ರೀ ಈ ತೆಗ್ಗಿನ ಡೋನಿ ಮಗಲ ಉದ್ದನ ನಗದೂರ ನಮ್ಮೂರ ಇವ ಬರೇ ತೆಗಿನ ಬಗ್ಗೆ ಮಾತಾಡ್ತಾನಪ್ಪ ತೆಗಿನ ಸಿಕ್ಕರ ಸಿಕ್ಕಿಲ್ಲ ಅನ್ಸಲ್ಲ ಮಗಳ ಇಲ್ಲ, ಇಲ್ಲ. ಆಗ ನಿನ್ನ ಕೈ ಗೊತ್ತಿಲ್ಲ ಅಂತ ಕಾಣ್ತೈತಿ ನಿನ್ನ ಕೈ ಗೊತ್ತಿಲ್ಲ ಅಂತ ಕಾಣ್ತೈತಿ ಹೋಲ್ ಬೇಯಾಕತ್ತಾರ ನಮ್ಮ ತೆಗ್ಗಿನ ಸುತ್ತಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮದು ಅಂತಿಂತ ತೆಗ್ಗಲ್ಲ ಮುನಿಗಿದ್ರೆ ನೀವು ಹಾಳಿ ಬರೋದೇ ಇಲ್ಲ ನೀ ಹನ್ನೆ ಕಕ್ಕ ಬಂದಿದ್ದೇನಲ್ಲಿ ದೊಡ್ಡ ತೆಗ್ಗ ಹೋಲ್ ಬೆಲೆ ಮಗನ
ನಾಳೆಗೆ ನಾಡ್ದ ನಾಡ್ದ 3 ದಿನ ನಮ್ಮ ಊರ ಜಾತ್ರೆ ಐತಿ. ಒಂದಿನ ಪುರಾಣ ಹೇಳ್ತಾರ, 2ನೇ ದಿನ ಅಗ್ಗಿ ಹಾಯ್ತಾರ, 3ನೇ ದಿನ ತೇರ್ ಜಗ್ತಾರ. 3 ದಿನ ಬಂದ್ ನಮ್ಮ ಬೆಣ್ಣೂರು ಊರಾಗ ಮಸ್ತ್ ವ್ಯಾಪಾರ ಮಾಡ್ಕೊಂಡು ಬಾಯ್ ಮುಗುಳಿ ಮುಚ್ಕೊಂಡು ಹೋಗ್ಬಿಡ. ಎಲ್ಲ ನಿಮ್ಮ ಹತ್ರ ದೊಡ್ಡದ ಆಶೀರ್ವಾದ ರೀ ಯಜಮಾನ್ರ. ತಡ್ಕೋ ನನ್ನವ್ರ ಮಾತು ಮುಗಿಲಿ. ಇಲ್ಲ ತಂದ್ರ ನಮ್ಮ ಲಕ್ಷ್ಮೀ ವೈನಿನ್ ಕರೆಸಿ ಅಷ್ಟೇ. ಏನ್ಲಿ ಏನಿಲ್ಲ ಟನ ಟನ ಒಣ ಒಣ ಟನ ಟನ ಏನೂ ಇಲ್ಲ ಎಂತದ್ದು ಇಲ್ಲ ಎಂಟಿ ಬರೀ ಇಂಥದ್ದೇ. ಡ್ಯಾಡಿ ಡ್ಯಾಡಿ ಪ್ರೇಕ್ಷಕರು ಬೈಯುತ್ತಿದ್ದಾರೆ. ಹೌದಿ? ಹೌದು. ಪ್ರೇಕ್ಷಕರಲ್ಲಿ ಒಂದು ಮನವಿ. ಪ್ರೇಕ್ಷಕರಲ್ಲಿ ಒಂದು ಮನವಿ. ತಡಿ ನಾ ಹೇಳಕತ್ತೀನಿ ಅದನ್ನ. ಮತ್ತಿಂದ ಬೇರೆ ಏನು? ನಾನು ಹಿಂಬಾಲಿ. ಪ್ರೇಕ್ಷಕರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಒಂದು ಮನವಿ. ಅದು ಏನೆಂದರೆ 12 ಗಂಟೆಗೆ ಬರುವ ಟ್ರೈನು. ತಡಿ, ಅದು ಏನೆಂದರೆ ಗೊತ್ತಿಲ್ಲ ನನಗೂ. ನಿನಗೂ ಗೊತ್ತಿಲ್ಲ ಅಂದ್ರ ಸೀದಾ ಮನೆಗೆ ನಡೆಯವ. ಮಾರುಗಟ್ಟಿ ಕೊಟ್ಟನೆ ಅಂದ್ರ ಮಕ ಹಣಮಪ್ಪಾಗಿರ್ಬೇಕ. ನಡೀತೇ ಇಲ್ಲ ಅಷ್ಟ. ನಾ ಹೋಗಿ ಬರ್ಲಿ ಹಂಗಾರ ಹೋಗಿ ಬರ್ತೀನಿ. ಅವ್ವ ಮಗಳ ಹೋಗಿ ಬರ್ತೀನಿ. ಕುದುರೆ ಸಾಂಗ್ ಹಾಕ್ರು. ಧನ್ಯವಾದಗಳು. 10 ರೂಪಾಯಿ ನನ್ನ ಫೋನ್ ಪೇ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ದಿಸ್ ಟೋಕನ್ ನಂಬರ್ ಇಸ್ 108. ಪಾಳೆ ಬಂದವ ನೀ ನಡಿ. ಮಲ್ಲಿ ನಿಮ್ಮ ಅಪ್ಪ ಅಂತ ಹೋದ ಇನ್ನೇನಿದ್ರು ನಮ್ದ ಜಿಂಗಿ ಕುಸ್ತಿ ಆಟ ಕೇಳ್ತೇನ. ಸುರ ಹಚ್ಚಿಬಿಡಿ ಮತ್ತೆ ಆಗ್ತಾಡ ಚಾಲು ಮಾಡಿ. ಜಗ್ಗ ಸರಿ ವಾಟಿಕ ಶಾಂಪೂ ಅಟ್ಟು ಒತ್ತಾಯ ಆಗಬಾರ್ದು. ನಡಿ ಎಟ್ಟದು ಹೇಳದ್ ನಡಿ. ನಾ ಬೈತೀನಿ ಒಟ್ಟ ಚಿಂತೆ ಮಾಡ್ಬಿಡ್ರಿ ಮಾಮ. ನಡಿ ಆಮೇಲೆ ನಡಿ. ನಾ ಬೈತೀನಿ ಒಟ್ಟ ಚಿಂತೆ ಮಾಡ್ಬೇಡ್ರಿ. ನನಗ ಬರ್ತಾರ ಅವ್ರು ಎಲ್ಲಾರು. ನನಗ ಬರ್ತಾರ ಅವ್ರು. ಮಾಮ ಬಾಯ್. ಈ ಭೂಮಿಯ ಮೇಲೆ ನಾನು ಕಾಲಿಡದ ಜಾಗ ಯಾವುದಾದರೂ ಇದೆಯೋ? ಅಕಸ್ಮಾತ್ ಇದ್ದರೂ ಅದರ ಮೇಲೆ ನಾನು ಕಾಲಿಟ್ಟರೆ ಅದನ್ನು ತಡೆಯುವ ಶೂರ ಯಾವನಾದ್ರೂ ಇದ್ದಾನ? ಸಾಧ್ಯವೇ ಇಲ್ಲ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. I don't like it. Violence likes me. I can't avoid. Hey! ಈ ಪ್ರಪಂಚದಲ್ಲಿ ತುಂಬಾ ಜನ ಒಳ್ಳೆಯವರಾಗಿರೋಕೆ ಇಷ್ಟಪಡ್ತಾರೆ, ಆದ್ರೆ ನಾವು ಕೆಟ್ಟವರು, ತುಂಬಾ ಕೆಟ್ಟವರು. ನೆಪೋಟಿಸಮ್, ಮೆರಿಟ್ ಅಲ್ಲಿ ಬಂದಿರೋ ನಮ್ಮಂತವ್ರಿಗೆ ಸ್ವಲ್ಪ ತಗ್ಗಿ ಬಗ್ಗಿ ಕಲಿಬೇಕು ನೀವು. ನಿಮ್ಮಪ್ಪಂದ್ರೆಲ್ಲ ಸರಿಯಾಗೇ ಮಾಡಿದ್ದಾರೆ, ಬಟ್ ಒಂದ್ ಮಿಸ್ಟೇಕ್ ಮಾಡಿಬಿಟ್ರು. ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು. ನಾನು ಆಡ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೇಕು. ಸುನಾಮಿ ಸುಂಟ್ರ ಗಾಳಿ ಯಾವಾಗ್ಲೂ ಒಂದ್ಸಾರಿನೇ ಬರೋದು. ಅದು ಬರ್ಬೇಕಾದ್ರೆ ಒಂದ್ ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಈ ಸಮಾಜದಲ್ಲಿ ನೀನೊಬ್ಬಳು ಮಹಾನ್ ಪತಿವ್ರತೆಯಂತೆ. ಈ MLA ದೇವೇಂದ್ರನ ಮುಂದೆ ಬಿಂಕದಿಂದ ಎದೆ ಉಬ್ಬಿಸಿ ತಿರುಗಾಡುತ್ತೀಯಲ್ಲ, ತಿರುಗು. ಕಬ್ಬಿಣ ಕಾಯ್ದಷ್ಟು ಕಂಬಾರಣಿಗೆ ಲಾಭ ಎಂದಂತೆ ಬೇಲೂರು ಶಿಲಾಬಾಲಿಕೆ ಅಂತ ಹೆಣ್ಣುಗಳು ಕಾಮುಕರ ಕಣ್ಣಿಗೆ ಬಿದ್ದರೆ ಅವರ ಕತೆ ಫಿನಿಶ್. ಶಿಲಾ ಹೇಗಾದರೂ ಸಮಯ ಸಾಧಿಸಿಕೊಂಡು ನಿನ್ನ ಗರದಿತನದ ಗೂಡಿಗೆ ಕಾಮವೆಂಬ ಕಡ್ಡಿಯಿಂದ ಸುಡದೆ ಬಿಡುವುದಿಲ್ಲ.
ಈ ಮೂರು ಲೋಕದ ಗಂಡರ ಗಂಡ ಲೇ ರಾಮ. ಲೇ ರಾಮ, ನಿನ್ನ ತುಂಬಿದ ಮನೆಯನ್ನು ಮನೆಯೊಂದು ಮೂರು ಬಾಗಿಲು ಮಾಡಿದಾಗಲೇ ನನ್ನ ಸೇಡಿನ ಕ್ರಾಂತಿಗೆ ಮುಕ್ತಾಯ. ಏಯ್! ಲೇ ರಾಮ, ಈಗಾಗಲೇ ನಿನ್ನ ತಮ್ಮ ಕಿರಿಯ ತಮ್ಮ ಸಾಗರ್ ಗಾಳಕ್ಕೆ ಸಿಕ್ಕ ಮೀನು ಸಿಕ್ಕಂತೆ ಸಿಕ್ಕು ಬಿದ್ದಿದ್ದಾನೆ ನನ್ನ ಬಂಧನದಲ್ಲಿ. ಅವನಿಂದಲೇ ನಿನ್ನ ಧರ್ಮ ತುಂಬಿದ ಮನೆಯಲ್ಲಿ ಹಂದಿ ನಾಯಿಗಳು ಓಡಾಡುವ ಬಿಡಾರ ಮಾಡುವುದೇ ನನ್ನ ಸ್ಕೆಚ್. ದನ್ಯಾರ ಹವಾ ಇಟ್ಟಿರೋರ್ಗು ಮಾತ್ರ ಇರ್ತದ್ರಿ. ಉಸಿರು ನಿಂತ ಮ್ಯಾಗು ಹೆಸರು ಇರ್ಬೇಕಂದ್ರ ದಮ್ ಇರ್ಬೇಕ್ರಿ. ದಮ್ ಸಿಗರೇಟ್ ಸೇದ್ ನಮ್ ತರ ಅವನಮ್ಮ ನಿದ್ರೆ ನೆಮ್ಮದಿಯಾಗಿರ್ಬೇಕು. ದನ್ಯಾರ ನೀವು ಹೇಳ್ದ ಹೆಂಗ ಆ ಸಾಗರನ ಕಿವಿಯಾಗ ಇದ್ದಿದ್ದು ಇಲ್ಲಾರ್ದ ಎಲ್ಲ ಓದಿ ಬಂದಿನಿ ನೋಡ್ರಿ. ಅಂದ್ರೇನ್ರಿ, ಈಗ ಈ ಸದ್ದ ನಮ್ಮ ಮನೆಗೆ ಬರೋ ಹಂಗ ಮಾಡಿ ಬಂದ್ಬಿಟ್ಟಿನ್ರಿ ನಾವು ಸಾಗರನ ಮುಂದ. ಮಂಗ ನಿಮ್ಮಂತ ಶಕುನಿಗಳು ದಿನವಿಡೀ ನಮ್ಮ ಬೆಂಗಾವಲಾಗಿರುವಾಗ ನಮ್ಮಂತ ಬಂಡ ಪುಂಡರ ಪುಂಡಾಡಿಕೆ ದಿನವೂ ರೈತರ ಮೇಲೆ ನಡೆಯುತ್ತಲೇ ಇರುತ್ತದೆ. ಇರಲಿ, ಸಾಗರ್ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾನೆ? ಈಗ ರೀ ನಾವು ಒಂದು ಡೈಲಾಗ್ ಹೊಡಿದ್ರಾಗ ಬಂದ್ಬಿಡ್ತಾನೆ ನೋಡ್ರಿ. ರಾಜಕೀಯದಾಗ್ರಿ ಶಕುನಿಗಳದ್ದ ಕೆಲಸ ಇರ್ತೈತಿ, ರಾಜಕಾರಣಿಗಳದ್ದು ಏನು ಇರಂಗಿಲ್ಲ. ಇದು ರಿಯಲ್ ಐತಿ. ಹಂಗ ಭಗತ್ ಸಿಂಗ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ, ಕೇಳ್ಕೊಂಬಿಡ್ರಿ. ಹೆಣ ಹೊಡಾಕ ಅಷ್ಟ ಬೇರೆಯವ್ರ ಹೆಗಲು ಸೀಮಿತ, ಬದುಕಿನ ಭಾರ ಯಾವತ್ತಿದ್ರು ನಾವ ಹೊರಬೇಕು. ಸಾಗರ್ ಬಂದ್ ನೋಡ್ರಿ. ನಮಸ್ಕಾರ MLA ಅವ್ರಿಗೆ. ಸರ್, ನೀವು ಮಾಡಿದ ಹಣ ಸಹ ಎಂದಿಗೂ ಮರೆಯಲಾರ ಈ ಬಡವ. ಸಾಗರ್, ನಿನಗೆ ಮಾಡಿದ ನನ್ನ ಸಹಾಯ ನನ್ನ ದೃಷ್ಟಿಯಲ್ಲಿ ಅದು ಸಹಾಯವೇ ಅಲ್ಲ. ಸಾಗರ್, ಈ ಪ್ರಪಂಚದಲ್ಲಿ ನೀನು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನೀನು ಸರ್, ನನಗೆ ನೀವು ಇನ್ನಷ್ಟು ಮನಸ್ಸು ಮಾಡಬೇಕು. ಸಾಗರ್, ನಾನು ಮನಸ್ಸು ಮಾಡಬೇಕಾದರೆ ನೀನು ನಿನ್ನ ಮನಸ್ಸನ್ನು ಕಲ್ಲಿನಂತೆ ಕಠೋರ ಮಾಡಿಕೊಳ್ಳಬೇಕು. ಅದು ನಿನ್ನಿಂದ ಸಾಧ್ಯವೇ? ಅಸಾಧ್ಯ. ಅಸಾಧ್ಯ ಅನ್ನೋ ಪದ ನನ್ನ ಲೈಫ್ನಲ್ಲಿಯೇ ಇಲ್ಲ. ಧನ್ಯರ, ಈ ಮಾಪುಕುರಿ ನಿಮ್ಮ ಬೋನ್ ಹೆಂಗೆ ಬೀಳುವಂಗೆ ಕಾಣ್ತೈತಿ. ಇನ್ನೊಂದು ಸ್ವಲ್ಪ ಹಂಗೆ ಜೋರಾಗ ಮಂಗ. ದೊಡ್ಡ ದೊಡ್ಡ ಸರ್ಪಗಳೇ ಹೆಡಿ ಮುರಿದುಕೊಂಡು ಮೂಲೆಯಲ್ಲಿ ಬಿದ್ದಿರುವಾಗ ಇನ್ನು ಈ ಮಬ್ಬು ಮರಿ ಯಾವ ಲೆಕ್ಕ? ಸರ್, ನೀವು ಕರೆಸಿದ ಕಾರಣವನ್ನು ಸ್ವಲ್ಪ ಬೇಗ ಹೇಳ್ರಿ. ಮನೆಯಲ್ಲಿ ನನ್ನ ದಾರಿ ಕಾಯ್ತಾ ಇರ್ತಾರೆ. ಹಾ ಸಾಗರ್, ಕಾಯ್ತಾ ಇರಬೇಕು. ಯಾಕಂದ್ರೆ ಹೊಸ ಸಂಸಾರ. ಸಾಗರ್, ನೀನು ದಿನವಿಡೀ ಸಂತೋಷದಿಂದ ಇರಬೇಕಾದರೆ ನೀನು ಸರ್, ಮನಸ್ಸಿನಲ್ಲಿ ಒಂದು ಬೆಚ್ಚ ಹೇಳ್ರಿ. ಏನೂ ಇಲ್ಲ ತಮ್ಮ. ಮೊನ್ನೆ ಚೋಳಮ್ಮನ ಮಟ್ಟ ಕುತ್ಕೊಂಡು ಮಾತಾಡಿದಲ್ಲ, ಅದ ಮಾತು ನಮ್ಮ ದಣ್ಯರ ಹಿಂಗೆ ಒತ್ತೆತ್ತಿ ಹೇಳತ್ತಾರ. ಸ್ವಲ್ಪ ಬಿಡಿಸಿ ಹೇಳ್ತಾರ, ಕೇಳ್ಕೊಂಬಿಡ. ನೋಡಿ ಯಜಮಾನ್ರಿ, ನೀವು ನನ್ನ ಹತ್ರ ತುಂಬಿದ ಬಾಂಬ್ ನಮ್ಮ ಮನೆಯಲ್ಲಿ ಫೋಟೋ ಬಳಸಬೇಕಾದ್ರೆ ನನಗೆ ನೀವು ಇನ್ನಷ್ಟು ಹಣದ ಸಹಾಯ ಮಾಡಬೇಕು. ಹಣದ ಸಹಾಯ? ಲಕ್ಷ್ಮಿಯೇ ನನ್ನ ಮನೆಯಲ್ಲಿ ಕಾಲಿ ಮುರಿದುಕೊಂಡು ಬಿದ್ದಿರುವಾಗ ಈ ಲಕ್ಷ್ಮಿ ಪುತ್ರ ನಿನಗೆ ಹಣದ ಸಹಾಯ ಮಾಡುತ್ತಾನೆ? ಕೇಳು, ಲಕ್ಷಣ ಇಲ್ಲ 2 ಲಕ್ಷಣ. ಸರ್, ನೀವು ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನೀವು ಹೇಳಿದ ಕೆಲಸವನ್ನು ಗಪ್ಚೂಪ್ ಮುಗಿಸ್ತಾನೆ ಈ ಸಾಗರ್. ಮಂಗ, ಒಳಗೆ ಹೋಗಿ ಸಾಗರನಿಗೆ 2 ಲಕ್ಷ ಹಣವನ್ನು ತಂದು ಕೊಡು. ಆಯ್ತು ರೀ, 20 ದನ್ಯರ ಒಳಗೆ ಹೋಗಿ ಟ್ರೆಜರಿ ಒಳಗೆ ತಗೊಂಬಂದು ಕೊಡ್ತೇನೆ ರೀ ಅವ್ನ ಕೈಯಾಗ. ಸಾಗರ್,
ಸಾಗರ್, ಹಣ ಸಿಕ್ಕಿತೆಂದು ಕಂಠಮಠ ಬ್ರ್ಯಾಂಡಿ ಕುಡಿದು ಹೆಂಡತಿಯ ಪಕ್ಕದಲ್ಲಿ ಜಾರಿದರೆ ನನ್ನ ಕೈಯಲ್ಲಿ ಸಜೀವವಾಗಿ ದಹನವಾಗುತ್ತೀಯಾ? ಎಚ್ಚರ. ಸಾಗರ ತಗೋಬಾ, ರೊಕ್ಕ ತಗೋಬಾ, ಒಂದು ಸ್ವಲ್ಪ ಸಹಿ ಮಾಡ್ಬಾ ಇಲ್ಲಿ. MLA ಅವರೇ, ನಾಳೆನೆ ನಮ್ಮ ಮನೆಯಲ್ಲಿ ಕದನದ ಕೋಲಾಹಲ ಬರುತ್ತೇನೆ. ಮಂಗ, ಏಯ್! ಹೆಂಗಿತ್ತಲೇ ಈ ದಶಮುಖನ ದಶಾವತಾರ? ದನೇರ, ಈ ದಶಮುಖನ ದಶಾವತಾರ ಈ ಊರನ ಮಂಗ್ಯ ನನ್ನ ಮಕ್ಕಳಿಗೆ ಏನು ಗೊತ್ತಾಗ್ಬೇಕಂದ್ರ ಇವ್ರು ಸತ್ತು ಇನ್ನೊಂದು ಜನ್ಮ ಹುಟ್ಟಿ ಬಂದ್ರು ಗೊತ್ತಾಗಂಗಿಲ್ಲ. ಅದು ಐತ್ರಿ ನಿಮ್ಮ ಅವತಾರ. ಅದು ಏನಿದ್ರು ಇಂಥ ಕುತಂತ್ರಿಗಳಿಗೆ ಮಾತ್ರ ಅರ್ಥ ಆಕೈತಿ. ರಾಮ, ಏಯ್! ಈ ಸುತ್ತು ಹಳ್ಳಿಯಲ್ಲಿ ನಿನ್ನದು ಒಂದೇ ಧರ್ಮ ತುಂಬಿದ ಮನೆ ಎಂದು ಈ MLA ದೇವೇಂದ್ರನ ಮುಂದೆ ಗರ್ವದಿಂದ ಮಾತನಾಡಿದ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲೇ ಸದ್ದು ಮಾಡ್ತಾ ಇದ್ದಾವೆ. ಇಂದಿನಿಂದಲೇ ನಿನ್ನ ಕಿರಿಯ ತಮ್ಮನಿಂದಲೇ ನಿನ್ನ ಧರ್ಮ ತುಂಬಿದ ಮನೆಯನ್ನು ಬಿರುಕು ಬಿಟ್ಟ ಗೋಡೆಯಂತೆ ಮಾಡುವುದೇ ನನ್ನ ಸ್ಕೆಚ್. ಮಂಗ, ನಡಿ, ಈ ಸಂತೋಷವನ್ನು ಎಲ್ಲಾದರೂ ಎಂಜಾಯ್ ಮಾಡೋಣ. ಬರ್ರಿ, ಮತ್ತೆ ಎಲ್ಲಿ ನಮ್ಮ ಲೋಕಲ್ ಜನ ಯಾರಂತ ಹೇಳಿದ್ರಿ? ನಮ್ಮ ಧನ್ಯರಂದ್ರ ಇಡೀ ಭರತ ಖಂಡವನ್ನ ಆಳಿದ ದಕ್ಷಿಣ ಪದೇಶ್ವರ ಎಂಬ ಬಿರುದನ್ನ ಪಡೆದ ಇಮ್ಮಡಿ ಪುಲಿಕೇಶಿಯ ಗೆಳೆಯರ ಬಳಗದಾರ ಅದೀವಿ ನಾವು. ಏನು ಪೊಲೀಸ್ ಆಫೀಸರ್, ಯಾವುದೋ ಒಂದು ಸುಂದರವಾದ ಹುಡುಗಿಯ ಭಾವಚಿತ್ರ ಹಿಡಿದುಕೊಂಡು ಅದು ಏಕಾಂತವಾದ ಸ್ಥಳದಲ್ಲಿ ನಿಂತಿದ್ರಲ್ಲ ಕಿರಣ್? ಹೌದು ಕವಿಗಳೇ. ಬನ್ನಿ ಕವಿಗಳೇ, ರೆಕ್ಕೆ ಬೆಳೆದ ಮೇಲೆ ಹಕ್ಕಿ ಆಕಾಶದಲ್ಲಿ ಹಾರಾಡಲು ಬಯಸುತ್ತದೆ. ಕೋಗಿಲೆ ದನಿ ಬಲಿತ ಮೇಲೆ ಸುಂದರವಾಗಿ ಕೂಗಲು ಬಯಸುತ್ತೆ. ಅದರಂತೆ 25 ವರ್ಷ ದಾಟಿಸಿದ ಗಂಡಸು ಯಾವ ಆಶೆಯನ್ನು ಬಯಸುತ್ತಾರೆ ರಾಮು? ಓಹೋ, ಇದು ಸಮಾಚಾರ. ಐ ಆಮ್ ಸಾರಿ ಕಿರಣ್. ಅಂದಾಗೆ ಗೆಳೆಯ, ನೀನು ಪ್ರೀತಿಸಿ ಮದುವೆ ಆಗುವ ಈ ಭಾರತ ಕನ್ಯಾಮಣಿ ಹೇಗಿರ್ಬೇಕು ಗೊತ್ತೇ? ರಾಮು, ತಿಳಿದವರ ಮುಂದೆ ಬುದ್ಧಿ ಪ್ರವಚನ ಹೇಳೋದು, ಆಣೆ ಒಂದಿಗೆ ಗುದ್ದಾಡೋದು ಎರಡು ಒಂದೇ ಅಲ್ಲ ಕವಿಗಳೇ. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಬುದ್ಧಿವಂತ ಎಂದಂತಾಯಿತು. ಹೌದು ಕವಿಗಳೇ, ವಿದ್ಯೆಯಲ್ಲಿ ನನಗಿಂತ ಕಮ್ಮಿ ಓದಿರಬೇಕು, ಆದರೆ ಬುದ್ಧಿಶಕ್ತಿ ಈಗಾಗಲೇ ಅದೆಷ್ಟೋ ಕತೆ, ಕಾದಂಬರಿ, ನಾಟಕವನ್ನು ರಚಿಸಿ ಅಂಕುಡೊಕ್ಕಿನ ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡಿರಲಿಲ್ಲ ರಾಮು. ಗ್ರೇಟ್ ರಾಮು, ನಿಜವಾಗ್ಲೂ ಗ್ರೇಟ್. ಕಿರಣ್, ಎಲ್ಲ ಲಕ್ಕಮ್ಮದೇವಿಯ ಆಶೀರ್ವಾದ. ಈ ಪೆನ್ನೆಂಬ ಖಡ್ಗದಿಂದ, ಧರ್ಮ ಎಂಬ ಮಸಿಯಿಂದ, ನ್ಯಾಯ ಎಂಬ ಬಿಳಿ ಕಾಗದ ಮೇಲೆ ಆದಷ್ಟು ಈ ಸಮಾಜವನ್ನು ತಿದ್ದಲು ಪ್ರಯತ್ನ ಪಡ್ತಾ ಇದ್ದೀನಿ ಗೆಳೆಯ. ರಾಮು, ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಲೇ ಇದೆ. ಇನ್ನೂ ಹೆಚ್ಚಿನ ಶ್ರೇಯ ಸಿಗಲೆಂದು ಆ ಲಕ್ಕಮತೆಯಲ್ಲಿ ಬೇಡಿಕೊಳ್ಳುತ್ತೇನೆ ಗೆಳೆಯ. ನಿನ್ನೊಂದಿಗೆ ಮಾತನಾಡೋದು ನಿಂತರೆ ನನ್ನ ಡ್ಯೂಟಿ ಹಳ್ಳಸಿರುವುದು ಗ್ಯಾರಂಟಿ. ಹಾ, ನಿಲ್ಲು ಕಿರಣ್, ನಿಲ್ಲು. ಅಂದಾಗೆ ಗೆಳೆಯ, ನೀನು ಪ್ರೀತಿಸಿ ಮದುವೆ ಆಗೋಳು ಸಭ್ಯಸ್ಥ ಗೃಹ ಮನೆತನದ ಒಳೆಯಿರಬೇಕು. ರೂಪದಲ್ಲಿ
ರಮ್ಯೆಯನ್ನು ಮೀರಿಸುವಂತಲೂ ಇರಬೇಕು. ಒಟ್ಟಾರೆ ನಿನ್ನ ಜೀವನ ಪೂರ್ತಿ ನಿನ್ನ ಬಾಳೆಂಬ ಚಕ್ಕಡಿಯ ಗಾಲಿಗೆ ಕೀಲವಾಗಿ ನಿನ್ನ ಬಾಳಿನ ಚಕ್ಕಡಿ ಬೀಳದಂತೆ ನೋಡಿಕೊಂಡು ಹೋಗುವ ಹೆಣ್ಣು ಇರಬೇಕೆನ್ನುವುದೇ ಈ ನಿನ್ನ ಗೆಳೆಯನ ಆಸೆ ಕಣೋ. ಗೆಳೆಯ, ನಿನ್ನ ಆಸೆ ಅಂತ ನೆರವೇರಲಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಗೆಳೆಯ. ನಾನು ಹೋಗಿ ಬರುತ್ತೇನೆ. ಆಯ್ತು ಗೆಳೆಯ, ಹೋಗಿ ಬಾ. ಶೀಲ, ಇವತ್ತು ಸೋಮವಾರ, ರೈತನ ಮಕ್ಕಳಿಗೆ ವಿಶ್ರಾಂತಿಯ ದಿವಸ ಕಣೆ. ರೀ ಹೌದ್ರಿ, ಬೇಗನೆ ವಿಶ್ರಾಂತಿಯನ್ನು ಮುಗಿಸ್ಕೊಂಡು ಬಿಡ್ರಿ ನೀವು. ಯಾಕಂದ್ರೆ ಅಲ್ಲಿ ತೋಟದ ಬದುವಿಗೆ ನೀರು ಬಂದಿದೆಯಲ್ಲ, ಬೇಗನೆ ಹೋಗ್ಬೇಕ್ರಿ ನೀವು. ಅಂದಾಗೆ ಕಸನೂ ತುಂಬಾನೇ ಬೆಟ್ಟದಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದೀರಿ. ಬೇಗನೆ ಸ್ವಚ್ಛ ಮಾಡಿ ಬರ್ಬೇಕ್ರಿ. ಬೇಗನೆ ಎಲ್ಲ ವಿಶ್ರಾಂತಿ ತೆಗೆದುಕೊಂಡು ಹೋಗ್ಬಿಡ್ರಿ. ಅಪ್ಪನೇ ಯಜಮಾನ್ತೇವ್ರಿ. ಇದೇನಿದು ರೀ, ಈ ರೀತಿ ಗೌರವ ಕೊಟ್ಟು ಮಾತನಾಡೋದೇನು ಬೇಡ ರೀ. ಎಷ್ಟೇ ಆದರೂ ನಾನು ನಿಮ್ಮ ಹೆಂಡ್ತಿ, ನಾನು ನಿಮ್ಮ ಪಾದ ಸೇವೆಗೆ ಇದ್ದ ಹಾಗೆ ರೀ. ಈ ರೀತಿ ಮಾತನಾಡಬೇಡಿ ನೀವು ನನಗೆ. ಗಂಡ ಹೆಂಡತಿ ಅಂದರೆ ಜೋಡು ಜಗ್ಗು ಬಸವಣ್ಣನ ಚಕ್ಕಡಿ ಇದ್ದಂತೆ. ಎಲ್ಲಿ ನನ್ನ ಪ್ರೀತಿಯ ತಾವರೇ ಪರಿಮಳ ಸೂಸ್ತಾನೇ ಇಲ್ಲ. ನೀವು ಜಡಿಯಲ್ಲಿ ಹೂ ಮುಡಿಸಿದ್ರಿ ತಾನೇ ಪರಿಮಳ ಸೂಸುವುದು. ಶೀಲ, ಹೂವಿಗಿಂತ ನೀನೇ ಚಂದ ಇರುವಾಗ ಅದುವೇ ನಿನ್ನನ್ನು ನೋಡ್ತಾ ನಿಂತ್ರೆ ಅದುವೇ ನನಗೆ ಪರಿಮಳ ಸೂಸಿದಂತೆ. ಶೀಲ, ನಿನ್ನನ್ನು ನೋಡ್ತಾ ನಿಂತ್ರೆ ತಪ್ಪಿಕೊಂಡು ಮುತ್ತು ಕೊಡ್ಬೇಕನ್ನೋ ಆಸೆ ಇನ್ನೂ ಹೆಚ್ಚಾಗುತ್ತೆ. ಅಯ್ಯೋ ಹೌದಾ ರೀ, ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ಸ್ನಾನ ಆದ್ರೆ ಏನಾಯ್ತು, ಇಬ್ರು ಕೂಡ ಇನ್ನೊಮ್ಮೆ ಸ್ನಾನ ಮಾಡೋಣ. ನನ್ನನವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರೆ ನೀ ಸನಿಹಕ್ಕೆ.
ಮತ್ತೆ ರೀ ಯಜಮಾನ್ರಿ ಶಾಲೆ ಕಲೆಕ್ ಹೋಗಿದ್ದಾನ್ರಿ ನಿಮ್ ತಮ್ಮ ಬರ್ಬೇಕಾದ್ರೆ ನೋಡಿ ಮತ್ತೆ ತಂಗಿನೇನಾದ್ರೂ ಕರ್ಕೊಂಡ್ ಬಂದಿದ್ದಾನು ಹುಷಾರಿರ್ರಿ ಯಜಮಾನ್ರಿ. ಇದೇನು ಸಾಗರ್, ಶಾಲೆ ಮುಗಿಸ್ಕೊಂಡು ಬರುವಾಗ ಅಪರಿಚಿತ ಹೆಣ್ಣು ಮಗಳನ್ನು ಮನೆಗೆ ಕರ್ಕೊಂಡು ಬಂದಿದ್ದೀಯಲ್ಲ? ಅಣ್ಣ ಅವಳು ಅಪರಿಚಿತವಲ್ಲ, ನನ್ನ ಭಾಳ ಸಂಗಾತಿಯನ್ನು ಆರಿಸಿಕೊಂಡು ಬಂದಿರುವೇನ. ಅಂದ್ರೆ ಅಷ್ಟು ಗೊತ್ತಲ್ಲ ನಿಮಗೆ ನಿಮಗೆ ಯಾರಿಗೂ ತಿಳಿಸಲಾರದೆ ಅವಳನ್ನು ಲವ್ ಮ್ಯಾರೇಜ್ ಮಾಡಿ ಕರೆದುಕೊಂಡು ಬಂದಿರುವೇನ. ಕ್ಷಮಿಸಲು ಇನ್ನೇನು ಉಳಿದಿದೆಯಪ್ಪ, ಇನ್ನೇನು ಉಳಿದಿದೆ? ಅಣ್ಣ ಹಿರಿಯಣ್ಣ ಕಾಣ್ತಾ ಇಲ್ಲ. ನೋಡಪ್ಪ ಮೈದನ, ಇವತ್ತು ನಿಮ್ಮ ಅಣ್ಣನವರು ರಚಿಸುತ್ತಿರುವ ನಾಟಕ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅಂಥದ್ರಲ್ಲಿ ಆ ನಾಟಕದ ಹೆಸರು ಏನಂದ್ರೆ ಬಾಗಿಲಿಲ್ಲದ ಮನೆ ದೇವರಿಲ್ಲದ ಗುಡಿ. ಈ ನಾಟಕವನ್ನು ನಿಮ್ಮ ಅಣ್ಣನವರು ಬರೆದಿದ್ದಾರೆ. ಅಂದಹಾಗೆ ನೀನು ಈ ರೀತಿ ಮೋಸದ ದಾರದಿಂದ ಅಣ್ಣರ ಮನಸ್ಸಿಗೆ ಈ ರೀತಿ ಮಸಿ ಎಳ್ತಿದ್ಯಾ ಅಂತ ನನಗೆ ಗೊತ್ತಿದ್ದಿಲ್ಲಪ್ಪ ಮೈದನ. ಅತ್ತಿಗೆ, ನೀನು ನನ್ನ ಪರ್ಸನಲ್ ವಿಷಯದಲ್ಲಿ ಚುಚ್ಚು ಮಾತನಾಡ ತಿಳಿಯುತ್ತೆ. ಸಾಗರ್, ನಿನ್ನ ಅತ್ತಿಗೆ ಮಾತನಾಡಿದ್ದಕ್ಕೆ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೀನಪ್ಪ. ಶೀಲಾ, ಒಳಗೆ ಹೋಗಿ ಆರತಿ ತೆಗೆದುಕೊಂಡು ಬಂದು ಈ ನಿನ್ನ ತಂಗಿಗೆ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳು. ಶೀಲಾ, ಆಯ್ತ್ರಿ. ಸಾಗರ್, ಇವಳ ಹೆಸರೇನಪ್ಪ? ಅಣ್ಣ ಸರೋಜ ಅಂತ. ಇವಳು ನಾನು ಒಂದೇ ಕಲ್ಲಿಂದ ಇದ್ದೆವು.